ಜನ್ಮದಿನ ಶುಭಾಶಯ ಕೋರ್ತೀನಿ. ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಯತ್ನದಿಂದ ಅವ್ರು ಕೊಟ್ಟಂಥ ಸಂವಿಧಾನದಿಂದ ಇವತ್ತು ನಾವೆಲ್ಲರೂ ಕೂಡ ಒಂದು ಗುಡ್ ಗವರ್ನೆನ್ಸ್ ನೋಡ್ತೀವಿ. ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಕ್ಕು ಕೊಟ್ಟಿನಂಥ ಸಂವಿಧಾನ ಮುಖಾಂತರ. ಅದಕ್ಕೆ ಅವ್ರದ್ದು ಹುಟ್ಟುಹಬ್ಬ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷರು ಇರ್ಬೋದು, ಎಲ್ಲ ಪದಾಧಿಕಾರಿ ಸೇರಿ ಅವ್ರಿಗೆ ವಿನಯಾಂಜಲಿ ಅರ್ಪಣೆ ಮಾಡಲಿಕ್ಕೆ ಬಂದಿದ್ದು. ನಂದು ಕೈ ಮುಗಿದು ವಿನಂತಿ ಇದೆ ಎಲ್ಲ ಮಾಧ್ಯಮದವ್ರಿಗೂ. ನಾ ಮೊದಲು ಏನು ಮಾತಾಡೋ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ನಾ ಮಾತಾಡಿದ್ರಾಗ ಅವ್ರದ್ದು ಎಲ್ಲರೂ ಹೆಸರು ಇದ್ರೆ ತಾವು ನನಗೆ ತೋರಿಸ್ಕೊಡ್ರಿ. ಅಲ್ರಿ ಅಕ್ಕಮಾಯಿ ಅಂದ್ರೆ ಅವರೇ ಯಾಕಂತ ನೀವು ಬಿಂಬಿಸ್ತಾ ಇದ್ರಿ ಸರ. ನಾ ಒಂದು ನಿಮಿಷ ಈಗ ಏನಂತ ನಾ ಏನು ಅಕ್ಕನ ಹೆಸರು ಏನು ಮಾತಾಡೇನು, ಏನು ಕೆಟ್ಟ ಮಾತಾಡೇನು ಹೇಳಿ. ಈಗ ಎಕ್ಸ್ಟ್ರಾ ಬೇಕಂದ್ರೆ ಸರಿ ಅಂತ ಯಾಕೆ ತಿಳ್ಕೊತಾ ಇದ್ರಿ ನೀವು? ಎನರ್ಜಿ ಡ್ರಿಂಕ್ ಇರಬೇಕು. ಎನರ್ಜಿ ಡ್ರಿಂಕ್ ಅದಾವ. ಎನರ್ಜಿ ಡ್ರಿಂಕ್ ಇರ್ತೋ ಇಲ್ಲೋ ಸರ? ಒಂದ ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹುಟ್ಟುಹಬ್ಬ. ನಾ ಸರ ಎನರ್ಜಿ ಡ್ರಿಂಕ್ ಅಂತ ಹೇಳ್ತಾ ಇದ್ದೇನೆ. ಒಂದು ನಿಮಿಷ ಮತ್ತೊಂದು ವಿನಂತಿ ನಂದ. ಒಂದರೆ ಬಹುಶಃ ನಿನ್ನಿಂದ ಕಾರ್ಯಕ್ರಮ ಭಾಳ ಒಳ್ಳೇದಾಗಿತ್ತಂತ ಹೆದರಿಕೆ ಆಗೈತಿ. ಚುನಾವಣೆಯಲ್ಲಿ ಸೋಲು ಹೆದರಿಕೆಲೆ ನಂದು ಮತ್ತೆ ಕೇಳ್ರಲ್ಲ, ನೀವು ಹೋಗ ಅನ್ನೋ ಮಟ್ಟ ಹೋಗಂಗಿಲ್ಲ. ಅದಕ್ಕೆ ನಾ ಅವ್ರ ಬಗ್ಗೆ ಏನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಂದು ವಿನಂತಿ ಇಷ್ಟ, ನಾ ಏನು ಮಾತಾಡಿಲ್ಲ. ನನಗೂ ತಾಯಿ, ನನ್ನ ತಾಯಿ ನನಗೆ ಯಾರ ಹೊಟ್ಟಿಗೆ ಹುಟ್ಟಿದ್ದೇನೆ ಆ ತಾಯಿ ನನ್ನ ಮಹಿಳೆನ, ನನ್ನ ಹೆಂಡತಿ ಮಹಿಳೆನ, ನನಗೆ ಪಾಪ ಅಂತ ಕರೆಯುವಂಥ ನನ್ನ ಮಗಳು ಮಹಿಳೆಯರಿಗೆ ಗೌರವ ಕೊಡುವಂಥ ಸಂಸ್ಕೃತಿ ಭಾರತ ದೇಶ ನನಗೆ ಕೊಟ್ಟಿದೆ. ಅದಕ್ಕೆ ನಾ ಯಾವ ಮಹಿಳೆಯರದು ಅಪಮಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಪ್ರಶ್ನೆ ನಾನು ನಿಮ್ಗೆಲ್ಲರಿಗೆ ಕೇಳ್ತಾ ಇದ್ದೀನಿ. ಈಗ ನೀವು ಇಷ್ಟೆಲ್ಲ ಕೇಳಾಕದ್ರಿ, ಚುನಾವಣೆ ಸಂದರ್ಭದಲ್ಲಿ ಈಗ ತಿಳ್ಕೊರಿ, ನಾ ಏನಾರು ತಪ್ಪ್ರ ಅದಕ್ಕೆ ಇಲೆಕ್ಷನ್ ಕಮಿಷನ್ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿ ಹೋಗಿ ನೀವು ಕಂಪ್ಲೇಂಟ್ ಕೊಡ್ರಿ. ತನಿಖೆ ಆಗಲಿ. ಸಂಜಯ್ ಪಾಟೀಲ್ ತಪ್ಪಿಸ್ತಿದ್ರೆ ಅವನಿಗೆ ಶಿಕ್ಷೆ ಆಗಲಿ. ಯಾರೇ ಮನೆಗೆ ಬಾಗಲಾಗ ಹೋಗಿ ರಾತ್ರಿ 100 ಜನ ಮಹಿಳೆಯರಿಗೆ ತಗೊಂಡ ಹೊಲ್ಸು ಬಯೋದ ಯಾವ ವ್ಯವಸ್ಥೆ ಅಲ್ಲಿ ಕೂಡ್ತೈತಿ? ಈಗ ನಂದ ಬೈಪಾಸ್ ಆಗೈತೆ, ತಮ್ಗೆ ಗೊತ್ತಲ್ಲ, ಹಾರ್ಟ್ ಪೇಷಂಟ್ನ ತಿಳ್ಕೊರಿ. ವೀಕ್ ಇದ್ರ ಇಲ್ಲ ನೀವು ನನಗೆ ಪ್ರತಿ ಮುಗಿಸ್ತಾರೆ. ಈ ಮಾಡೋದು ಸರಿಯೇನ? ಅವ್ರ ಕಾನೂನು ವ್ಯವಸ್ಥೆ ಇದೆ, ಹೋಗಲಿ. ನಾ ತಪ್ಪಿಸ್ತಿದ್ರೆ ನನಗೆ ಶಿಕ್ಷೆ ಆಗಲಿ. ನಾ ಏನಾರ ತಪ್ಪು ಮಾಡಿದ್ರೆ ನನಗೆ ಅವ್ರಿಗೆ ನ್ಯಾಯ ಸಿಗಲಿ. ನಾ ತಪ್ಪು ಮಾಡಿದ್ರೆ. ಆದ್ರೆ ಜನ ಕಳಿಸಿದ್ದು ಗುಂಡಾಗಿರಿ ಅಲ್ವಾ? ನಂದು ಪ್ರಶ್ನೆ, ಪೃಥ್ವಿ ಸಿಂಗ್ ಮೇಲೆ ಹಲ್ಲೆ ಆಯ್ತು, ಏನಾಯ್ತು ಮುಂದೆ? ಏನೂ ಇದಿಲ್ಲ. ಮೊನ್ನೆ ಅಂಗನವಾಡಿ ಟೀಚರ್ಸ್ ಬಗ್ಗೆ ನಾವು ಇದು ಮಾಡಿದ್ದ ನಾವು ಕಂಪ್ಲೇಂಟ್ ಮಾಡಿವಿ. ಆ ಥರದ್ದು ಏನೂ ತನಿಖೆ ಆಗ್ತಾ ಇಲ್ಲ. ಉಲ್ಟಾ ಡಿಪಾರ್ಟ್ಮೆಂಟ್ದ ದುರುಪಯೋಗ ಮಾಡಿ ನಮ್ಮ ಸಚಿವೆ ಅವರು ತನ್ನ ಸ್ವಾರ್ಥಕ್ಕೆ ಬಳಸ್ಕೊತಾ ಇದ್ದಾರೋ. ಇದು ಸರಿಯಲ್ಲ, ತಪ್ಪ. ನಾ ಅವ್ರಿಗೆ ವಿಡಿಯೋ ಮತ್ತೊಂದು ನನ್ನ ಮುಗಿಸಿದಲ್ಲಿ ಹೇಳ್ತೇನೆ. ಮತ್ತೊಂದು ನನ್ನ ಕೈ ಮುಗಿದು ವಿನಂತಿ ಇದೆ. ಇದು ಇಲೆಕ್ಷನ. ಒಬ್ಬರವ್ರು ನಮ್ಮ ನರೇಂದ್ರ ಮೋದಿ ಅವ್ರಿಗೆ ಚೌಕಿದಾರನ ಈ ಚೋರ್ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಅವರು 100 ಸಲ BJP ಅವರು ನಾಲಾಯಕರ ನಾಚಿಕಿಲ್ಲ ಅಂತ ಮಾತಾಡ್ತಾರೆ. ಏನೇನೋ ಹಗುರವಾಗಿ ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬ್ರ ಅಭ್ಯರ್ಥಿ ಬಗ್ಗೆ ಮಾತಾಡ್ಯಾರ. ಅದರದ್ದು ನಾವು ಸ್ಪೋರ್ಟಿವ್ಲಿ ತಗೋಬೇಕು. ಚುನಾವಣೆ ಇದೆ, ನೀವು ಏನಾರು ಮಾತಾಡ್ತಿರ್ಬೋದು, ನಾವು ಏನಾರು ಬಾಯ್ ಮಿಸ್ಟೇಕ್ ಹೋಗಿರ್ಬೋದು. ಅದಕ್ಕೆ ಒಂದು ಪ್ರೊಸೀಜರ್ ಇದೆ. ಇಲೆಕ್ಷನ್ ಇಲ್ಲ, ನಾ ಹೇಳ್ತಾ ಇದ್ದೇನೆ. ನಾವೊಂದು ಉದಾಹರಣೆ ಕೊಡ್ತಾ ಇದ್ದೆ. ಅದಕ್ಕೆ ಒಂದು ಪ್ರೊಸೀಜರ್ ಇದೆಯಲ್ಲ, ಆ ಪ್ರೊಸೀಜರ್ಲಿ ಹೋಗ್ರಲ್ಲ. ಬಾಗ್ಲಾಗ ಹೋಗಿ ಕೊಡ್ತೀರ ಅಂದ್ರೆ ಈ ದಬ್ಬಾಳಿಕೆ ಇದೇನೋ ಇಲ್ಲೋ ಇದ್ರ ಉತ್ತರ ನನ್ನ ಮಾಧ್ಯಮ ಸ್ನೇಹಿತರು ನಂಗೆ ಕೊಡ್ಬೇಕಂತ ವಿನಂತಿ ಇದೆ.